ರೈಲು ನಿಲ್ದಾಣ ಅಭಿವೃದ್ಧಿಗಾಗಿ ಹೋರಾಟ ಸತ್ಯಾಗ್ರಹ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡ್ಚಿಯಲ್ಲಿ ಕುಡ್ಚಿ ಹಾಗೂ ಬಾಗಲಕೋಟೆ ರೈಲು ಮಾರ್ಗದ ಕಾಮಗಾರಿ ಕುಡ್ಚಿಯಿಂದ ಪ್ರಾರಂಭಿಸುವಂತೆ ಹಾಗೂ ವಿವಿಧ ಮೂಲಭೂತ ಸೌಲಭ್ಯ ಬೇಡಿಕೆಗಳನ್ನು ಈಡೇರಿಸುವಂತೆ ಧರಣಿ ಸತ್ಯಾಗ್ರಹ ಮಾಡಲಾಯಿತು. ಹಲವು ವರ್ಷಗಳಿಂದ ಕುಡ್ಚಿ ಬಾಗಲಕೋಟೆ ರೈಲು ಮಾರ್ಗ ಕಾಮಗಾರಿಯನ್ನು ಪ್ರಾರಂಭಿಸಬೇಕು, ಲೋಕಾಪುರದಿಂದ ಧಾರವಾಡಕ್ಕೆ ಮಾರ್ಗ ವಿಸ್ತರಣೆ ಮಾಡಬೇಕು, ಕುಡ್ಚಿ ರೈಲು ನಿಲ್ದಾಣವನ್ನು ಅಮೃತ ಭಾರತ ಯೋಜನೆ ಅಡಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಹಾಗೂ ಸೂಕ್ತವಾದ ಪಾರ್ಕಿಂಗ್ ಸ್ಥಳ, ಸೂಕ್ತವಾದ ವೇಳಾಪಟ್ಟಿ, ಡಿಜಿಟಲ್ ಡಿಸ್ಪ್ಲೇ ಅಳವಡಿಸುವುದು ಹಾಗೂ ರೈಲು ನಿಲ್ದಾಣದ ನಾಮಫಲಕ ಬೆಂಗಳೂರು ಅಜ್ಮೀರ್, ಬೆಂಗಳೂರು ಮೈಸೂರು, ಕುಡ್ಚಿ ಮಾರ್ಗವಾಗಿ ದೆಹಲಿಗೆ ತೆರಳುವ ಎಲ್ಲ ವೇಗದೂತ ರೈಲುಗಳು ನಿಲುಗಡೆ ಮಾಡಬೇಕು ಮತ್ತು ಕುಡ್ಚಿ ಪಟ್ಟಣದ ಗ್ರಾಮ ದೇವತೆಯಾದ ಹಜರತ್ ಮಾಸಾಹೇಬ ದೇವಿಯ ಭಾವಚಿತ್ರ ಅಳವಡಿಸಲು ಅವಕಾಶ ಕಲ್ಪಿಸಬೇಕು ಎಂಬ ಹಲವು ಬೇಡಿಕೆಗಳನ್ನು ಕೂಡಲೇ ಕೈಗೆತ್ತಿಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಎಂದು ಪರಮ ಪೂಜ್ಯ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ನಿಡಸೋಶಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ, ಕುತ್ಬುದ್ದೀನ್ ಕಾಜಿ, ಕರ್ನಾಟಕ ರಾಜ್ಯ ಕಬ್ಬು ನಿಯಂತ್ರಣ ಮಂಡಳಿ, ಕರ್ನಾಟಕ ಸರ್ಕಾರ ಸದಸ್ಯರು ಸುಭಾಷ್ ಶಿರ್ಬೂರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಅಮೀನ್ ವಾಟೆ, ಮಹೇಶ್ ಜಾಧವ್ ಹಾಗೂ ಕುಡ್ಚಿ ಪಟ್ಟಣದ ಸಾರ್ವಜನಿಕರು, ಗಣ್ಯಮಾನ್ಯರು ಸೇರಿ ರೈಲ್ವೆ ನಿಲ್ದಾಣದ ಮುಖ್ಯ ಇಂಜಿನಿಯರ್ ಸಿಬ್ಬಂದಿಗೆ ಮನವಿ ಸಲ್ಲಿಸಿದರು. ಇದು ನನಗೆಲ್ಲ ಗೊತ್ತೈತಿ. ಅವ್ರೇನ ಕಳಿಸ್ತಾರ ಅವ್ರ ಮೇಲಿನ ಅಧಿಕಾರಿಗಳಿಗೆ ನಾ ಹೇಳಿನಿ, ಹೇಳಿ ಮಂಡಾಗಿ ಇಲ್ಲಿ ಬರ್ತೀನಿ, ಸಾಕಾಗಿ ನನಗೆ. ಅದರ ಸಲುವಾಗಿ ಹೋರಾಟ ಪ್ರಾರಂಭ ಆಗೈತಿ. ಎಲ್ಲರೂ ಜನ ಜಾಗೃತರಾಗ್ರಿ. ಹೆಚ್ಚು ಜನ ತಮ್ಮ ಎಲ್ಲ ಊರಾಗ ಯಾವ ಸಂಘಟನೆ ಎಲ್ಲ ಸಂಘಟನೆಗಳಿಗೆ ಜಾಗೃತಗೊಳಿಸ್ರಿ. ಸ್ಟೂಡೆಂಟ್ ಶಾಲೆಗೆ ಹೋಗ್ರಿ, ಶಾಲೆಗೆ ಹುಡುಗರಿಗೆ ಮೆರವಣಿಗೆ ಮಾಡಿಸ್ರಿ. ಇಡೀ ಊರಾಗ ಎಲ್ಲರೂ ಕಲರ್ ಮಾಡಿಸ್ರು. ಜಂಕ್ಷನ್ ಆಕೈತಿ, ತಾಲೂಕಾಗ ಆಧಾರ ಆಕತಿ, ತಾಲೂಕ ಮಾಡಕ ಆಧಾರ ಆಗತ್ತೆ. ಜಂಕ್ಷನ್ ಹಂಗಾಗ ತಾಲೂಕ ಹೊರಟು ಮಾಡಿದ್ರಿ. ಮಂದಿ ಬಹಳ ಸಂತೋಷ. ಇದು ಜಂಕ್ಷನ್ ಆದ್ರೆ ಆಟೋಮೆಟಿಕ್ಲಿ ನಿಮ್ಗೆ ಫುಲ್ ಸಪೋರ್ಟ್ ಆಗತ್ತ. ಆಮೇಲೆ ವಿದ್ಯಾರ್ಥಿಗಳಿಗೆ ಆ ಭಾಗದೊಳಗೆ ಹೋರಾಟ ಎಲ್ಲ ಎಬಸ್ರಿ. ನಾನು ರೆವಲ್ಯೂಷನ್ ಮಾಡ್ತೀನಿ ಆಗೋ ಕೆಲಸ ಇಡ್ರಿದು. ಕುಡ್ಚಿ ಬಾಗಲಕೋಟೆ ನೂರಾರು ವರ್ಷಗಳ ಹಿಂದೆ ಮಂತ್ರಿಗಳು ಮಹಾರಾಜರುಗಳು ಮಿಕ್ಕಿತ್ತು ನಿಮಗೆ ಜನರಿಗೆ ಕರ್ಕೊಂಡು ಮಾಡಿದ್ದು ಅರ್ಥ ಆಯ್ತಿಲ್ಲ. ಅದು ಹೋರಾಟದಾಗ ಏನು ಶಕ್ತಿ ಐತಿ, ಅಧಿಕಾರದಾಗ ಇಲ್ಲ. ಅರ್ಥ ಆಯ್ತಿಲ್ರಿ? ಅಧಿಕಾರದಾಗ ಇಲ್ಲ, ಹೋರಾಟದಾಗ ಐತಿ. ನನಗೆ ಜಗದೀಶ್ ಶೆಟ್ಟರ್ ಹೇಳಿದ್ರು, ಕಾಜಿಯವರು ನೀವು ಹೋರಾಟ ಮುಂದುವರಿರಿ, ನಿಮ್ಮ ಹೋರಾಟ ನಮಗೆ ಸಪೋರ್ಟ್ ಆಗತ್ತೆ, ನಾನು ಮಾಡಿಸ್ಕೊಡ್ತೀನಿ ಅಂದ್ರು. ಯಾವುದೋ ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ. ಅರ್ಥ ಆಯ್ತಿಲ್ರಿ? ಅದಕ್ಕೆ ದಯವಿಟ್ಟು ಇದು ಆಗತ್ತಾ, ನೀವು ಶಕ್ತಿ ಹಚ್ಚಿ ತನ ಧನ ಊರಿನಿಂದ ತಯಾರಾಗ್ಬೇಕು. ಆದ್ರೆ ನನ್ನ ವಯಸ್ಸು 70 ಆದ್ರೂ ನಾನು ಈಗ ಹೋಗ್ತೀನಿ. ಯಾಕಂದ್ರೆ ಹರಿರಾವ್ ಕರ್ಕೊಂಡ ಅವ್ನು ನಿಲ್ಲಿಸ್ತೀನಿ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ನೀವೆಲ್ಲರೂ ತಯಾರಾಗ್ರಿ. ಆಟೋ ಸ್ಟ್ಯಾಂಡ್ ಮಾಡ್ಕೊಡ ಅಂತ ಬರ್ದಿ ಹೋದ್ರಾಗ ಮತ್ತೆ ಸ್ಟ್ಯಾಂಡ್ ಬೇಕಲ್ರಿ. ಪ್ಯಾಸೆಂಜರ್ ಬಂದವ್ರೇನ ವಿಮಾನದಾಗ ಹಾರು ಹೋಗ್ಬೇಕಾ? ಇಲ್ಲಿಂದ ಸ್ಟೇಷನ್ದಾಗ ಪ್ಯಾಸೆಂಜರ್ ಬರ್ತಾವ, ಆಟೋ ಇದ್ರೆ ಹತ್ತು ಹೋಗ್ತಾರ ಅವ್ರು. ಮತ್ತೆ ಆಟೋದಾರಿ ಹೊರಗೆ ಹಾಕ್ಬಿಟ್ರೆ ಮತ್ತೆ ಎದ್ರಾಗ ಹೋಗ್ಬೇಕಪ್ಪ ಅವರು. ಇವೆಲ್ಲ ಸಮಸ್ಯೆ ಯಾರು ಕೇಳೋರು? ಕೇಳಬೇಕು. ನೀವು ಕೇಳಿಲ್ಲ, ಅದಕ್ಕೆ ನಾ ಕೇಳಕ್ ಬಂದೀನಿ. ನೋಡ್ರಿ, ನೀವು ಸಾಥ್ ಕೊಟ್ರೆ ನಾ ಉಳಿತೀನಿ, ಇಲ್ಲಂದ್ರೆ ಎತ್ಕೊಂಡು ಹೋಗ್ಬಿಡ್ತಾರ ಅವ್ರು. ಇಲ್ಲ, ನನ್ ತಪ್ಪಿದ್ರೆ ಒಂದಾರ ಒಂದು ಸೊಲ್ಯೂಷನ್ ಆಗ್ಬೇಕಲ್ಲ. ನಿಮ್ಮ ರೈಲ್ವೆ ಜಾಗ ಕೊಟ್ಟಿದ್ದ ಬಿಡ್ತಿದ್ದಿಲ್ಲ, ನಮ್ಮ ಜಾಗದಾಗ ಮಾಡ್ಕೊಂಡಿದ್ದೀವಿ. आप लोग जो दिए वो पुटअप करेंगे, प्रोसेस में करेंगे, पुटअप करेंगे करेंगे। लेकिन मुझे तो जन्मभूमि में ये नहीं, ये रेलवे का इलाका भी नहीं है, हम प्राइवेट इलाके में बैठे हैं। मुझे यहाँ से तो नहीं निकाल सकते। हम जमीन पर बैठेंगे, हम होराट करेंगे। होराट करें तो मैं किसी को देख के रिजेक्ट दो। तुम्हारा दिक्कत है तो काम करने के लिए नहीं बोलो, दिक्कत है मैं कहीं को तुमको डिस्टर्ब करूँगा, मैं उठ। ब्यूरो रिपोर्ट भरत मुरुगुंडे, भारत वैभव न्यूज़, रायबाग।
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.